ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಸೆಕೆಂಡ್ ಕ್ಲಾಸು ಎಲ್ಲಿ ಏನು ಅಂತ ಹೇಳ್ತೇನೆ. ನಾನಿವತ್ತು ಜಾಮೂನ್ ಬೇಕು ಅಂತ ಕೇಳ್ತಾಯಿದ್ರು ಮಕ್ಕಳು, ಅದಕ್ಕೆ ಜಾಮೂನ್ ಮಾಡಿದ್ದೀನಿ. ಏನೋ ನನಗೆ ಗೊತ್ತಿರೋಂಗೆ ಮಾಡಿದ್ದೀನಿ. ನಂತರ ನಮಗೆ ಅದೇ ಫ್ರೀ ಕ್ಲಾಸಸ್ ನಡೀತಾ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಇವತ್ತು ಜೆಲ್ ಕ್ಯಾಂಡಲ್ ತೋರಿಸಿದ್ರು. ಅದು ತುಂಬ ಚೆನ್ನಾಗಿತ್ತು. ಸೇಮ್ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿರೋ ಥರನೇ ಮಾಮೂಲಿ ಕ್ಯಾಂಡಲ್ ಏನು ಮಾಡ್ತೀರಾ ಅದೇ ಥರನೇ ಮಾಡೋದು ಇದೂ. ಆದರೆ ಇದು ಜೆಲ್ ಕ್ಯಾಂಡಲ್ ಅಷ್ಟೇ. ತುಂಬ ಚೆನ್ನಾಗಿತ್ತು. ಇದಕ್ಕೆ ಫ್ಲೇವರ್ ಆ್ಯಡ್ ಮಾಡಬೇಕು. ಅದು ಮಾಮೂಲಿ ಕ್ಯಾಂಡಲ್ಗಾದರೆ ಪರ್ಫ್ಯೂಮ್ ಅಗತ್ಯ ಇರೋದಿಲ್ಲ, ಬಟ್ ಇದಕ್ಕೆ ಪರ್ಫ್ಯೂಮ್ ಹಾಕಲೇಬೇಕು. ಮತ್ತು ನೋಡಿ, ಈಗ ಇದು ಗಾಜಿನ ಲೋಟ ಗಟ್ಟಿಯಾಗಿರೋದನ್ನೇ ತೊಗೋಬೇಕು. ಇದಕ್ಕೆ ಅಂತಲೇ ಸಪ್ರೇಟ್ ಸಿಗುತ್ತೆ. ಮತ್ತು ಮಾಮೂಲಿ ಬತ್ತಿ ಮೊದಲೇ ಹಾಕಬೇಕು. ನಾನು ಹಳೆ ವಿಡಿಯೋದಲ್ಲೇ ನಿಮಗೆ ತೋರಿಸಿದ್ದೀನಲ್ಲ, ಇದು ಆ್ಯಕ್ಚುಲಿ ಗ್ಯಾಸ್ ಆಫ್ ಆಗಿದೆ, ಹಾಗಾಗಿ ಅದ್ರ ಮೇಲೆ ಇಟ್ಟಿದ್ದಾರೆ. ನೀವು ಗ್ಯಾಸ್ ಆನ್ ಮಾಡ್ಕೊಂಡು ಈ ಥರ ಡೈರೆಕ್ಟಾಗಿ ಇಟ್ಟರೆ ಅದು ಸಿಡಿಯೋ ಚಾನ್ಸಸ್ ಇದೆ, ಸಿಡಿಯುತ್ತೆ ಸಹ. ಮತ್ತು ನೋಡಿ, ಇವಾಗ ಎಲ್ಲ ಆಫ್ ಆದಮೇಲೆ ನೀವು ಫ್ಲೇವರ್ನ ಆ್ಯಡ್ ಮಾಡಬೇಕು. ಇದಕ್ಕೆ ಆ್ಯಡ್ ಮಾಡಿದ್ರೆ ಇದು ಜೆಲ್ ಕ್ಯಾಂಡಲ್ ರೆಡಿ. ಈಗ ಅದಕ್ಕೆ ಡೆಕೋರೇಷನ್ನಾಗಿ ಏನೇನು ಒಣಗಿಸಿರೋ ಹೂವಾಗ್ಬೋದು ಅಥವಾ ಬೀಚಲ್ಲಿ ಸಿಗೋವಂಥ ಶಂಖಗಳಾಗ್ಬೋದು, ಅದನ್ನೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇದನ್ನು ಮತ್ತೆ ಜೆಲ್ ಕ್ಯಾಂಡಲ್ನ ಹೊರಗಡೆ ತೆಗಿಯೋಗಿಲ್ಲ, ಈ ಗಾಜಿನ ಲೋಟದಲ್ಲೇ ಬಿಡಬೇಕು. ಅದೊಂದು ಇರಲಿ, ಮತ್ತು ತೆಗಿಯೋಕ್ಕೆಲ್ಲ ಟ್ರೈ ಮಾಡಬೇಡಿ. ಏನಾದರೂ ಮಾಡಿದ್ರೆ ಇನ್ ಕೇಸ್ ಜೆಲ್ ಎಲ್ಲೂ ಸಿಗಲ್ಲ, ನೀವು ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದೇ ಮಾಡಬೇಕು. ಆದರೆ ಮಾಮೂಲಿ ಕ್ಯಾಂಡಲ್ ಆದರೆ ಹುರಿದಿರೋ ಕ್ಯಾಂಡಲ್ ಮನೇಲಿರೋದ್ರಲ್ಲೂ ಮಾಡ್ಬೋದು. ಅದನ್ನು ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ಬೇಕಿದ್ರೆ ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಹಾಕಿರ್ತೀರಿ. ಮತ್ತು ಸ್ವಲ್ಪ ಗ್ಲಿಟರ್ ಆ್ಯಡ್ ಮಾಡಬೇಕು, ಅದು ಡೆಕೋರೇಷನ್ಗೋಸ್ಕರ ಅಷ್ಟೇ. ನಾನು ಇನ್ಮೇಲೆ ಡೈಲಿ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಕ್ಲಾಸ್ ನನಗೆ ನಿಟ್ಟಿಂಗ್ ಇದೆ, ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.